ಆನೇಕಲ್ ತಾಲೂಕಿನ ಶಾಂತಿಪುರ ಗ್ರಾಮದಲ್ಲಿ ಪಿಇಎಸ್ ವಿದ್ಯಾಲಯ ಆಸ್ಪತ್ರೆ ಹಾಗೂ ಶಾಂತಿಪುರ ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಇನ್ನು ಉಚಿತ ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಶಾಂತಿಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಚೌಡಸಂದ್ರ ಮದನ್ ರವರು ಹಾಗೂ ಜನಪ್ರತಿನಿಧಿಗಳು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಇದೇ ಸಂದರ್ಭದಲ್ಲಿ ವಿಶೇಷ ಚೇತನರ ವಿಶೇಷ ಗ್ರಾಮ ಸಭೆಯನ್ನು ಸಹ ಏರ್ಪಡಿಸಲಾಗಿತ್ತು. ಇನ್ನು ವಿಶೇಷ ಗ್ರಾಮ ಸಭೆಯಲ್ಲಿ ವಿಶೇಷ ಚೇತನರಿಗೆ ವೀಲ್ಚೇರ್ ಮತ್ತು ವಿವಿಧ ಉಪಕರಣಗಳು ಮತ್ತು ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಶಾಂತಿಪುರ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಯಸಂದ್ರ, ಆರ್ಸಿ ಗೋವಿಂದರಾಜ್, ಗೀತಮ್ಮ, ಅಭಿ, ಸಂತೋಷ್, ಎಲ್ ವೆಂಕಟೇಶ್, ಪಿಡಿಒ ರೆಹಮಾನ್ ಶರೀಫ್, ಪಿಇಎಸ್ ವಿದ್ಯಾಲಯ ಆಸ್ಪತ್ರೆ ರಘುನಾಥ್, ವೈದ್ಯರು ಹಾಗೂ ಆಶಾ ಕಾರ್ಯಕರ್ತರು ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಸಾರ್ವಜನಿಕರು ಭಾಗವಹಿಸಿದರು. ಶಾಂತಿಪುರ ಗ್ರಾಮ ಪಂಚಾಯಿತಿ ಅವರ ಒಂದು ಸಹಕಾರದೊಂದಿಗೆ ಪಿಇಎಸ್ ಆಸ್ಪತ್ರೆ ವತಿಯಿಂದ ನಮ್ಮ ಗ್ರಾಮದಲ್ಲಿ ಇವತ್ತು ಫ್ರೀ ಹೆಲ್ತ್ ಚೆಕಪ್, ಫ್ರೀ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಶಿಬಿರಕ್ಕೆ ಹಲವಾರು ಜನ ಬಂದಿದ್ದೀರಿ. ಹಾಗೂ ಈ ಒಂದು ಕಾರ್ಯಕ್ರಮದ ಉದ್ದೇಶ, ಹಾಗೆ ಸುಮಾರು ಜನ ಹಾಸ್ಪಿಟ್ಲಿಗೆ ಬಂದು ತೋರಿಸ್ಕೊಳ್ಳೋಕ್ಕಾಗದೇ ಇರತಕ್ಕಂಥ ಇರೋರಿಗೆ, ಹಾಗೆ ಅವರು ವೈಯಕ್ತಿಕವಾಗಿ ಅವರ ಆರೋಗ್ಯದ ಒಂದು ಪರೀಕ್ಷೆಯನ್ನು ಮಾಡಿಸಿಕೊಳ್ಳದೆ ಇರ್ತಾರೆ, ಆ ಥರದವ್ರಿಗೆಲ್ಲ ಒಂದು ಹೆಲ್ಪ್ ಆಗಬೇಕು ಇದು. ಆ ಒಂದು ಕಾರಣದಿಂದ ಇವತ್ತು ನಾವು ಇಲ್ಲಿ ಶಾಂತಿಪುರ ಗ್ರಾಮದಲ್ಲಿ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೀವಿ. ಈ ಒಂದು ಶಿಬಿರದಲ್ಲಿ ನಮ್ಮ ಎಲ್ಲ ನುರಿತ ವೈದ್ಯರ ತಂಡ ಎಲ್ಲ ವಿಭಾಗಗಳಿಂದ ಕೂಡ ಇಲ್ಲಿ ಬಂದಿದ್ದು, ಇಲ್ಲಿ ಉಚಿತವಾಗಿ ಫ್ರೀ ಶುಗರ್ ಟೆಸ್ಟು, ಕೆಲವೊಂದು ಉಚಿತ ಔಷಧಿಗಳು, BP ಪರೀಕ್ಷೆ, ಹಾಗೆ ಮತ್ತು ಎತ್ತರ ತೂಕದ ಪರೀಕ್ಷೆಗಳು ಎಲ್ಲನೂ ಕೂಡ ಇವತ್ತು ಉಚಿತವಾಗಿ ಮಾಡ್ತಾಯಿದ್ದೀವಿ. ಈ ಒಂದು ಸೌಕರ್ಯವನ್ನು ಗ್ರಾಮ ಪಂಚಾಯಿತಿ ವತಿಯಿಂದ ಅವರು ತಮ್ಮ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅವರಿಗೆ ಗ್ರಾಮ ಪಂಚಾಯಿತಿಯ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು, ಶಾಂತಿಪುರ ಗ್ರಾಮದ ಎಲ್ಲ ಸದಸ್ಯರಿಗೂ ಹಾಗೂ ಎಲ್ಲ ಒಂದು ಪಂಚಾಯಿತಿಯ ಸಿಬ್ಬಂದಿ ವರ್ಗದವರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮಗೆ ಹೆಲ್ತ್ ಕ್ಯಾಂಪು ಮಾಡಿಕೊಟ್ಟಿದ್ದಾರೆ. ಈ ಹೆಲ್ತ್ ಕ್ಯಾಂಪು ಹಲವಾರು, ಈಗ ನಮ್ಮ ರಘುನಾಥ್ ಸರ್ ಹೇಳಿದ್ದಾರೆ, ಯಾವುದೇ ಆಪ್ರೇಷನ್ನು ಮತ್ತಿತರ ಯಾವುದೇ ಇದ್ದರೂ ಸಹ ನಮ್ಮ ಹಾಸ್ಪಿಟ್ಲಿಗೆ ಬನ್ನಿ, ನಾವು ಬಗೆಹರಿಸ್ಕೊಡ್ತೀವಿ. ಬೇರೆ ಹಾಸ್ಪಿಟ್ಲಿಗೆ ಹೋಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ಬದಲು ನಮ್ಮ ಹಾಸ್ಪಿಟ್ಲಿಗೆ ಬನ್ನಿ ಅಂತ ಹೇಳಿದ್ದಾರೆ. ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಯಾಕೆಂದರೆ ಇವತ್ತು ಯಾವುದೇ ಒಂದು ಹಾಸ್ಪಿಟ್ಲಿಗೆ ಹೋದ್ರೂ, ಒಂದು ಚಿಕ್ಕ ಆಸ್ಪತ್ರೆಗೆ ಹೋದ್ರೂ ಸಾವಿರಾರು ರೂಪಾಯಿ ಖರ್ಚಾಗ್ತೈತೆ. ಈಗ ಇಲ್ಲಿ ಕೆಲವಾರು ಅಂದರೆ ಕಾರ್ಮಿಕರು ಈ ಭಾಗದಲ್ಲಿ ಹೆಚ್ಚಾಗಿ, ಮತ್ತು ಕೂಲಿ ಕಾರ್ಮಿಕರು ಹೆಚ್ಚಾಗಿರೋದ್ರಿಂದ ನಮಗೆ ಇಂಥ ಹಾಸ್ಪಿಟಲ್ನ ಅವಶ್ಯಕತೆ ಮುಖ್ಯವಾಗಿರ್ತದೆ. ಅದಕ್ಕಾಗಿ ಎಲ್ಲರೂ ಈ ಸೇವೆಯನ್ನು ಪಡ್ಕೊಳ್ಬೇಕು. ಅದೇ ರೀತಿಯಾಗಿ ಈ ದಿನ ನಮ್ಮ ಕನ್ನಡಕ ಅಂದರೆ ಇದಕ್ಕೆ ನಮ್ಮ ರಮೇಶ್ರವರು ಅವರ ಒಂದು ನೇತೃತ್ವದಲ್ಲಿ ಅವರ ಒಂದು ಅದೆಷ್ಟೇ ಖರ್ಚಾಗಲಿ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಮಾಜಿ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರು ರಮೇಶ್ ಅವರು ಸಹ ಫೋನಲ್ಲಿ ಇವಾಗ ಮಾತಾಡಿದ್ರು. ಈ ಥರ ಕನ್ನಡಕ ಇದಕ್ಕೆ ನಾನು ಎಷ್ಟು ಜನಕ್ಕೆ ಆಗ್ತದೋ ಅದಕ್ಕೆಲ್ಲ ನಾನೇ ಕೊಡ್ತೀನಿ, ಚೆಕ್ ಮಾಡಿಸಿ ಅಂತ ಹೇಳ್ಬಿಟ್ಟು, ಅದಕ್ಕಾಗಿ ಈ ಕಾರ್ಯಕ್ರಮದ ಮುಖಾಂತರ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮತ್ತು ಎಲ್ಲರೂ ಸಹ ಈ ಆರೋಗ್ಯ ಒಂದು ತಪಾಸಣೆಯನ್ನು ಎಲ್ಲರನ್ನು ಯಶಸ್ವಿಗೊಳಿಸಬೇಕು. ಮತ್ತು ಇನ್ನೂ ಅನೇಕ ಜನಗಳು ಬಂದು ಇದರ ನೆರವನ್ನು ಪಡ್ಕೋಬೇಕು. ಅದೇ ರೀತಿಯಾಗಿ ನಮ್ಮ ಹಾಸ್ಪಿಟಲ್ಗೆ, ನಮ್ಮ ಏನು ಪಿಇಎಸ್ ಹಾಸ್ಪಿಟಲ್ನ ಎಲ್ಲ ಡಾಕ್ಟರ್ಸ್ಗಳಿಗೂ ನಾನು ವಂದಿಸುತ್ತಾ, ಈ ಮುಂದಿನ ದಿನಗಳಲ್ಲೂ ಮುಂದೆ ಕ್ಯಾಂಪು ಚೂಡಿಸೋದ್ರ ನಾವು ಮೊದಲು ರಾಯಸಂದ್ರವನ್ನು ಆಯೋಜನೆ ಮಾಡಿದ್ವಿ. ರಾಯಸಂದ್ರದಲ್ಲಿ ತುಂಬಾ ಚೆನ್ನಾಗಿ ಹಲವಾರು ಜನಗಳು ಇದನ್ನ ಸವಲತ್ತನ್ನು ಪಡ್ಕೊಂಡು, ಮತ್ತು ಇನ್ನೊಂದು ದಿವಸ ಬಸ್ಸಲ್ಲಿ 35 ಜನ ಪೇಷಂಟ್ಸ್ನ ಕರ್ಕೊಂಡೋಗಿ ಇವರೇ ಕರ್ಕೊಂಡೋಗಿ ಚೆಕ್ ಮಾಡಿಸಿ
ಮತ್ತೆ ಕರ್ಕೊಂಡ್ಬಂದು ಬಿಟ್ಟಿದ್ದಾರೆ. ಅದೇ ರೀತಿಯಾಗಿ ಇಲ್ಲೂ ಸಹ ಆಗ್ತದೆ. ಯಾರು ಒಂದು ಬೇಕಾಗಿರ್ತಕ್ಕಂಥವ್ರು ಮತ್ತು ಅವರು ಇಲ್ಲೂ ಸಹ ಬಸ್ ಬರ್ತದೆ. ಇದರ ಬೆಳಗ್ಗೆ 9 ಗಂಟೆಗೆ ಬರ್ತದೆ. ಇದರ ಅನುಕೂಲ ಪಡ್ಕೊಳ್ಳಿ. ಮುಂದಿನ ಒಂದು ಚೂಡಸಂದ್ರದಲ್ಲೂ ಸಹ ಇದೆ. ನಾವು ಈ ಪಂಚಾಯತಿ ವತಿಯಿಂದ 3 ಆರೋಗ್ಯ ತಪಾಸಣೆ ಕೇಂದ್ರಗಳನ್ನಾಗಿ ನಾವು ಮಾಡಿದ್ವಿ. ಮೊದಲು ರಾಯಸಂದ್ರ, ನಂತರ ಶಾಂತಿಪುರ, ಅನಂತರ ಚೂಡಸಂದ್ರ ಅಂತ ಎಲ್ಲರೂ ಸಹ ಇದನ್ನು ಉಪಯೋಗ ಪಡ್ಕೊಳ್ಬೇಕು ಅಂತ ಹೇಳ್ತಾ ನನ್ನ ಈ ಪಂಚಾಯತಿ ವತಿಯಿಂದ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ವೆಲ್ತ್ ಇಸ್ ಲಾಸ್ಟ್, ಸಮಥಿಂಗ್ ಇಸ್ ಲಾಸ್ಟ್, ಹೆಲ್ತ್ ಇಸ್ ಲಾಸ್ಟ್, ಎವ್ರಿಥಿಂಗ್ ಇಸ್ ಲಾಸ್ಟ್ ಅಂತ ನಿಮ್ಗೆ ಎಲ್ರಿಗೂ ಅನುಭವ ಆಗಿರ್ಬೇಕು. ಕಾಯಿಲೆ ಬಂದಾಗ ಈ ಪ್ರಪಂಚನೇ ಬೇಡ ಅನ್ಸುತ್ತೆ, ಆಸ್ತಿ ಅಂತಸ್ತು ಏನು ಬೇಡ ಅನ್ಸುತ್ತೆ. ಆರೋಗ್ಯ ಬಹಳ ಮುಖ್ಯ. ಈ ನಿಟ್ಟಿನಲ್ಲಿ ನಮ್ಮ PES ಸಂಸ್ಥೆ ಬಹಳ ಚೆನ್ನಾಗಿ ವ್ಯವಸ್ಥೆ ಮಾಡ್ತಾ ಇದೆ. ಇದಕ್ಕೆ ನನಗೂ ಅನುಭವ ಆಗಿದೆ. ಉಸ್ಕೂರ್ನಲ್ಲಿದ್ದಾಗ ಒಂದು ಮಗುಗೆ ಬೆರಳು ಇದಕ್ಕೆ ಸಿಕ್ಕಾಕೊಂಬಿಟ್ಟು ಬಾಗಿಲಿಗೆ ಉಗುರೇ ಎದ್ದೋಗಿತ್ತು. ಬಹಳ ಚೆನ್ನಾಗಿ ನೋಡ್ಕೊಂಡ್ರು. ನಾನು ಹೇಳೋದು ರಘುನಾಥ್ ಸರ್. ಮತ್ತೆ ಮೊನ್ನೆ ಒಂದು 1ನೇ ಕ್ಲಾಸ್ ಮಗು, ಇಲ್ಲಿ ಹಿಂದಿ ಮಗು, ಒಂದು ಗಾಡಿ ಯಾರು ಕುಡಿದ್ಬಿಟ್ಟು ಇಟ್ಬಿಟ್ಟಿದ್ರು. ಅವನಿಗೆ ಬ್ಲಡ್ ಕ್ಲಾಟ್ ಆಗಿತ್ತು. ನಾವು 4-5 ಹಾಸ್ಪಿಟ್ಲು ಅಲ್ಲಿ ಆಗಲ್ಲ ಅಂತ ಕಳಿಸಿದ್ವಿ. ಯಾಕೆ ಅಂತ ಗೊತ್ತಿಲ್ಲ ಅಂತ ದೊಡ್ಡ ಸಂಸ್ಥೆ. ಯಾಕಂದ್ರೆ ಅಲ್ಲಿ ಒಳಗಡೆ ಬರ್ತಾನೆ ನಾನು ಫಸ್ಟ್ ಉಸ್ಕೂರಿಂದ ಕರ್ಕೊಂಬರ್ಬೇಕಾದ್ರೆ ಒಂದು ಅನುಭವ ಆಗಿತ್ತು. ಈ ದೊಡ್ಡ ಸಂಸ್ಥೆ ಕರ್ಕೊಂಬಂದ್ಬಿಟ್ಟು ನಾನಪ್ಪ ದುಡ್ಡಲ್ಲಿ ಒದಗಿಸೋಣ ಅಂತ. ಯಾಕಂದ್ರೆ ಅವ್ರ ಪೇರೆಂಟ್ಸ್ ಕೇಳಕ್ಕಾಗಲ್ವಲ್ಲ. ನಾ ಕರ್ಕೊಂಬಂದು ಒಳಗಡೆ ಬಂದಾಗ ಒಳ್ಳೆ ಸ್ಪಂದನೆ ಸಿಕ್ಕಿದೆ. ಇಂಟ್ರೆಸ್ಟ್ ಆಗಿ ನೋಡಿದ್ದಾರೆ. ಈ ದಿನ ನಮ್ಮ ಶಾಂತಿಪುರದಲ್ಲಿ ಆರೋಗ್ಯ ಶಿಬಿರವನ್ನು ನಮ್ಮ PES ಕಾಲೇಜ್ ವತಿಯಿಂದ ಹಲವಾರು ಡಾಕ್ಟ್ರುಗಳು ಎಲ್ಲ ಒಂದು ಕಾಯಿಲೆಗೂ ಸಹ ಎಲ್ಲ ಡಾಕ್ಟರ್ಸ್ನು ಬಂದಿದ್ದಾರೆ. ನಮಗೆ ಈ ಪಂಚಾಯಿತಿಯಲ್ಲಿ ಸರ್ ಎಲ್ಲ ಇಷ್ಟು ಕ್ಯಾಂಪ್ ಮಾಡ್ತಿರೋ ಮಾಡಿ ನಾವು ಸಹಕಾರ ಕೊಡ್ತೀವಿ. ನಮ್ಮ ಡಾಕ್ಟರ್ಸು ಬರ್ತಾರೆ ಮತ್ತು ಮೆಡಿಷನ್ನು ಸಹ ಆದಷ್ಟು ಎಷ್ಟಾಗ್ತದೋ ನಾವು ಅಷ್ಟನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಈಗಿನ ಒಂದು ಕಣ್ಣು ದೃಷ್ಟಿ ತುಂಬಾ ಮುಖ್ಯ. ಈ ಕಣ್ಣು ದೃಷ್ಟಿಗೆ ಹಲವಾರು ಮಕ್ಕಳು ಈಗಿನ ಒಂದು ಏನು ಪದಾರ್ಥಗಳು ಏನು ಊಟದ ಆಹಾರದಲ್ಲಿ ಕೊರತೆಗಳು ಕಡಿಮೆ ಆಗಿ ಈಗಿನ ಮಕ್ಕಳಿಗೆ
ತುಂಬಾ ಜನಕ್ಕೆ ಈ ಕಣ್ಣಿನ ಒಂದು ತೊಂದರೆಗಳು ಇರೋದರಿಂದ ಮುಖ್ಯವಾಗಿ ಅವ್ರಿಗೆ ಕನ್ನಡಕವನ್ನು ವ್ಯವಸ್ಥೆನೂ ಸಹ ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ನಮಗೆ ಬಂದು ಕೇಳಿಕೊಂಡಾಗ ನಾವು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ಪಂಚಾಯತಿ ವತಿಯಿಂದ ಏನು PDO ಹಾಗೂ ಸೆಕ್ರೆಟರಿ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಸೇರಿ ನಮ್ಮ ಸಿಬ್ಬಂದಿ ವರ್ಗನ ಎಲ್ಲ ಸೇರಿ ಒಂದು ಡಿಸೈಡ್ ಮಾಡಿ ಮಾಡೋಣ ಅಂತ ಹೇಳಿಬಿಟ್ಟು ನಾವು ಮೊದಲಿಗೆ ರಾಯಸಂದ್ರ ಗ್ರಾಮದಲ್ಲಿ ಆಯೋಜನೆ ಮಾಡಿದ್ವಿ. ತುಂಬಾ ಒಳ್ಳೆ ಚೆನ್ನಾಗಿ ತುಂಬ ಜನಕ್ಕೆ ಅನುಕೂಲ ಆಗೈತು. ಈಗಲೂ ಸಹ ನಮ್ಮ ಆರೋಗ್ಯ ಇಲಾಖೆಯವರು ಹೇಳಿದ್ರು ಕನ್ನಡಕ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿರೋದು ಕೊಟ್ಟಿದ್ದಾರೆ ನಮ್ಮ PS ಕಾಲೇಜವರು ಅಂತ ಹೇಳಿಬಿಟ್ಟು. ಹಾಗೂ ಈಗ 2ನೇದು ಇಲ್ಲಿ ಶಾಂತಿಪುರ ಮಾಡ್ತಾಯಿದ್ದೀವಿ, 3ನೇದು ಚೂಡ್ಸಂದ್ರ. ಈ 3 ಊರುಗಳನ್ನು ನಾವು ಈ ಕ್ಯಾಂಪನ್ನು ಆಯೋಜನೆ ಮಾಡಿದ್ದೀವಿ. ನಮ್ಮ PS ಕಾಲೇಜವರು ನಮಗೆ ತುಂಬಾ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮತ್ತು ಅವರು ಸಹ ಈ ಬೆಳಗ್ಗೆ ಬಂದರೆ 5 ಗಂಟೆವರೆಗೂ ಏನು ಬಂದಂಥ ಪೇಷೆಂಟ್ಗಳನ್ನ ನೋಡಿ ಎಲ್ಲರೂ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಮ್ಮ ಪಂಚಾಯತಿ ಜನತೆಗೆ ಏನು ಇಲ್ಲಿ ಕೂಲಿ ಕಾರ್ಮಿಕರು ಮತ್ತು ಎಲ್ಲರೂ ಬಡವರು ಇರೋದರಿಂದ ಅವರಲ್ಲಿ ಆಗಿರ್ತಕ್ಕಂಥ ಅವರಲ್ಲಿ ಏನು ಅನುಕೂಲ ಇದೆ ಅನ್ನೋದನ್ನು ಸಹ ನಮಗೆ ಹೇಳಿದ್ದಾರೆ. ಯಾವುದೇ ಒಂದು ಆಪ್ರೇಷನ್ಗಾಗಲಿ ಮತ್ತೊಂದಾಗಲಿ ಎಲ್ಲ ಲಕ್ಷಾನುಗಟ್ಟಲೆ ಬೇರೆ ಪ್ರೈವೇಟ್ ಹಾಸ್ಪಿಟ್ಲ್ ಅಂದರೆ ಬೇರೆ ಹಾಸ್ಪಿಟ್ಲ್ಗಳೆಲ್ಲನೂ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಆದರೆ ನಮ್ಮ ಹಾಸ್ಪಿಟ್ಲಿಗೆ ಬಂದರೆ ನಾವು ಫ್ರೀಯಾಗಿ ಮಾಡ್ತೀವಿ ಮತ್ತು ಅವ್ರಿಗೆ ಬೇಕಾದಂಥ ಒಂದು ಸೌಕರ್ಯವನ್ನು ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅವರಿಗೆ ಮೊದಲಿಗೆ PS ಕಾಲೇಜಿನ ವಿಶ್ವವಿದ್ಯಾಲಯಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸಲು ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಈ ನಮ್ಮ ಪಂಚಾಯತಿನಲ್ಲಿ ಎಲ್ಲ ಜನಗಳು ಬಂದು ಎಲ್ಲರೂ ಈ ಆರೋಗ್ಯ ತಪಾಸಣೆ ಮಾಡಿಕೊಂಡು ಎಲ್ಲರಿಗೂ ಅನುಕೂಲ ಪಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ಈ ದಿನ ನಾವು ಮುಖ್ಯವಾಗಿ ಅಂಗವಿಕಲರಿಗೆ ನಾವು ಏನು ಅವ್ರಿಗೆ ಬೇಕಾದಂತಹ ಒಂದು ಉಪಕರಣಗಳನ್ನು ಇವತ್ತು ನಾವು ಸಹ ಪಂಚಾಯತಿ ವತಿಯಿಂದ ಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಹಲವಾರು ಡಾಕ್ಟರ್ ಬಂದಿದ್ದಾರೆ, ಮತ್ತು ಆರೋಗ್ಯ ಇಲಾಖೆಯವರು ಬಂದಿದ್ದಾರೆ, ಆಶಾ ಕಾರ್ಯಕರ್ತರು ಬಂದಿದ್ದಾರೆ, ಮತ್ತು ಮಹಿಳಾ ಸಂಘದವರು ಬಂದಿದ್ದಾರೆ. ಎಲ್ಲರಿಗೂ ಈ ಕಾರ್ಯಕ್ರಮದ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮತ್ತು ನಾವು ಈ ಪಂಚಾಯತಿಯಲ್ಲಿ ಎಲ್ಲ ಜನಗಳು ಈ ಅನುಕೂಲ ಪಡ್ಕೊಳ್ಳಿ ಅಂತ ನಾನು ಮತ್ತೊಮ್ಮೆ ಬಾರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೂ ನಮ್ಮ ಮೀಡಿಯಾದವರು ಬಂದಿದ್ದಾರೆ, ಅವ್ರಿಗೂ ಸಹ ಈ ಕಾರ್ಯಕ್ರಮದ ಮುಖಾಂತರ ಅವರಿಗೆ ಧನ್ಯವಾದಗಳು ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಇಂದು ಶಾಂತಿಪುರ ಗ್ರಾಮ ಪಂಚಾಯತಿ ವತಿಯಿಂದ ಹಾಗೂ PS ಕಾಲೇಜು ವತಿಯಿಂದ ದಿನಾಂಕ 5ನೇ ತಾರೀಕು ರಾಯಸಂದ್ರ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ರು. ಇವತ್ತು 15ನೇ ತಾರೀಕು ಶಾಂತಿಪುರ ಪಂಚಾಯತಿ ಮುಂದೆ ಮಾಡಬೇಕಂತಿದ್ರು. ಹಾಗಾಗಿ ಇವತ್ತು ಉದ್ಘಾಟನೆ ಮಾಡಿದ್ರು. ಇದೇ ಜೊತೆಗೆ ನಮ್ಮ ಅಧ್ಯಕ್ಷರು ಸಹಯೋಗದಲ್ಲಿ ಪಂಚಾಯತಿಯಲ್ಲಿ ಈ ಅಂಗವಿಕಲರಿಗೆ ವಿಶೇಷ ಚೇತನರಿಗೆ ಏನಂತ ಒಂದು ಮುಡುಪಾಗಿರುವಂಥ ಹಣವನ್ನು ಅವರಿಗೆ ತಲುಪಿಸ್ಬೇಕಂತ ಹೇಳಿಬಿಟ್ಟು ವಿಕಲಚೇತನರಿಗೆ ನಡೆಯೋಕ್ಕಾಗದಿರೋರಿಗೆ ವೀಲ್ ಚೇರ್ಗಳು ಮತ್ತು ಸ್ಟಿಕ್ಗಳನ್ನು ವಿತರಣೆ ಮಾಡಿದ್ರು. ಮುಂದಿನ ದಿನ ಇದು ಸಭೆ ಇರೋದ್ರಿಂದ ಅವತ್ತು ಇನ್ನೂ 1-2-3 ಕೊಡಬೇಕಂತ ಮಾತುಕತೆ ಆಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಗ್ರಾಮಸ್ಥರಿಗೂ ಎಲ್ಲ ಸದಸ್ಯರಿಗೂ ನಮ್ಮ ಅಧ್ಯಕ್ಷತೆ ವಹಿಸಿದಂಥ ನಮ್ಮ ಮದನ್ ಸರ್ ಅವ್ರಿಗೆ, PDO ಸರ್ ಅವ್ರಿಗೆ ಹಾಗೂ ಎಲ್ಲ ನಮ್ಮ PS ಕಾಲೇಜು ವತಿಯಿಂದ ಆಯೋಜಿಸಿರುವಂಥ ಎಲ್ರಿಗೂ ಸಹ ಕೃತಜ್ಞತೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಶಾಂತಿಪುರ ಗ್ರಾಮ ಪಂಚಾಯಿತಿಯ ಸಹಯೋಗದಲ್ಲಿ ನಮ್ಮ ಮದನ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಆರೋಗ್ಯ ಶಿಬಿರವನ್ನು ಶಾಂತಿಪುರ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೀವಿ. PS ವತಿಯಿಂದ ಹಲವಾರು ನುರಿತ ವೈದ್ಯರ ತಂಡ ಕೂಡ ಈ ಒಂದು ಶಿಬಿರದಲ್ಲಿ ಹಾಜರಿದೆ. ಹಾಗೂ ಇಲ್ಲಿ BP ಪರೀಕ್ಷೆ, ಎತ್ತರ, ತೂಕ ಮತ್ತು ಸಕ್ಕರೆ ಪರೀಕ್ಷೆಗಳು ಕೂಡ ಇಲ್ಲಿ ನಡೀತಾ ಇದೆ. ಸಾರ್ವಜನಿಕರು ಈ ಒಂದು ಉಚಿತ ಆರೋಗ್ಯ ಶಿಬಿರದ ಒಂದು ಉಪಯೋಗವನ್ನು ಪಡ್ಕೋಬೇಕು. ಹಾಗೆ ನಮ್ಮಲ್ಲಿ ಎಲ್ಲ ರೀತಿಯ ಡೆಲಿವರಿ, ಸಿಸೇರಿಯನ್ನು, ನಾರ್ಮಲ್ ಡೆಲಿವರಿ ಎಲ್ಲನೂ ಕೂಡ ನಮ್ಮಲ್ಲಿ ಉಚಿತವಾಗಿ ನಾವು ಮಾಡಿಕೊಡ್ತಾ ಇದ್ದೀವಿ. ಯಾವುದೇ ರೀತಿಯ ₹1 ಕೂಡ ಅದು ಅವರಿಗೆ ನಾವು ಚಾರ್ಜ್ ಮಾಡ್ತಾ ಇಲ್ಲ. ಹಾಗೂ ಡೆಲಿವರಿಯನ್ನು ಹೊರತುಪಡಿಸಿದ ಎಲ್ಲ ಸರ್ಜರಿಗಳು ಕೂಡ ನಮ್ಮಲ್ಲಿ ಮೆಡಿಸಿನ್ ಮಾತ್ರ ತಗೋಬೇಕಾಗತ್ತೆ. ಇನ್ನು ಉಳಿದ ಎಲ್ಲ ವ್ಯವಸ್ಥೆನೂ ಕೂಡ ನಮ್ಮಲ್ಲಿ ಫ್ರೀಯಾಗಿ ಇರುತ್ತೆ. ಯಾವುದೇ ವಾರ್ಡ್ ಚಾರ್ಜು, ಡಾಕ್ಟರ್ ಚಾರ್ಜು, OT ಚಾರ್ಜ್ ಈ ಥರ ಯಾವುದೇ ಒಂದು ಶುಲ್ಕಗಳನ್ನು ಭರಿಸುವ ಅಂಥ ಅಗತ್ಯ ಇಲ್ಲ. ಈ ಎಲ್ಲ ಫೆಸಿಲಿಟಿಗಳನ್ನ ಸಾರ್ವಜನಿಕರು ಪಡ್ಕೋಬೇಕು. ಹಾಗೆ ನಮ್ಮಲ್ಲಿ BPL ಕಾರ್ಡ್ ಹೋಲ್ಡ್ರಿಗೆ, ಅಂದರೆ ಕಾರ್ಡು ಯಾರು ಇರ್ತಾರೆ ಅವರಿಗೆ ಉಚಿತವಾಗಿ ಆಯುಷ್ಮಾನ್ ಭಾರತ್ ಅಡಿಯಲ್ಲಿ
ಅವರಿಗೆ ನಾವು ಮೆಡಿಸಿನ್ ಸಹಿತ ಆಪರೇಷನ್ಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಹಾಗೂ ಅದಕ್ಕೆ ಅವರು ಮಾಡಬೇಕಾಗಿರೋದಿಷ್ಟೇ, ತಾಲ್ಲೂಕು ಆಸ್ಪತ್ರೆಯಿಂದ ಒಂದು ರೆಫರಲ್ ಲೆಟರನ್ನು ತಂದಲ್ಲಿ ನಾವು ಅದನ್ನು ಅಪ್ರೂವಲ್ ತೊಗೊಂಡ್ಬಿಟ್ಟು ಆ ಒಂದು ಉಚಿತವಾದ ಒಂದು ಆರೋಗ್ಯ ಕರ್ನಾಟಕ ಆಯುಷ್ಮಾನ್ ಭಾರತ್ ಏನಿದೆ ಆ ಅಡಿಯಲ್ಲಿ ನಾವು ಆಪರೇಷನ್ಗಳನ್ನು ಕೂಡ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಈ ಒಂದು ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸರ್ಕಾರಿ ಆರೋಗ್ಯ ತಂಡ ಅವರು ಕೂಡ ನಮಗೆ ಸಾಥ್ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಈ ಶಾಂತಿಪುರ ಗ್ರಾಮ ಪಂಚಾಯಿತಿಯ ಎಲ್ಲ ಹಳ್ಳಿಗಳಲ್ಲಿ ಏನು ಈಗ ಪಂಚಾಯಿತಿ ವತಿಯಿಂದ ಆಯೋಜನೆ ಮಾಡ್ತಾ ಇದ್ದಾರೆ, ಆ ಎಲ್ಲ ಒಂದು ಗ್ರಾಮಗಳಲ್ಲೂ ಕೂಡ ಅವರು ನಮ್ಮ ಒಟ್ಟಿಗೆ ಒಂದು ಸಹಕಾರವನ್ನು ನೀಡ್ತಾ ಇದ್ದಾರೆ. ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ, ಶಾಂತಿಪುರ ಗ್ರಾಮ ಪಂಚಾಯಿತಿ ಪರವಾಗಿ ಹಾಗೂ ನಮ್ಮ PES ವತಿಯಿಂದ ನಾನು ಧನ್ಯವಾದಗಳನ್ನ ಕೂಡ ಅವರಿಗೆ ಅರ್ಪಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಎಲ್ಲ ಒಂದು ಆರೋಗ್ಯ ಸೇವೆಯನ್ನು ಈ ಒಂದು ಭಾಗದ ಎಲ್ಲ ಕಾರ್ಮಿಕ ವರ್ಗ ಹಾಗೂ ಎಲ್ಲರೂ ಕೂಡ ಅವಶ್ಯಕತೆ ಇರತಕ್ಕಂಥ ಎಲ್ಲರೂ ಕೂಡ ಈ ಒಂದು ಅವಶ್ಯಕತೆಯನ್ನು, ಈ ಒಂದು ಉಪಯೋಗವನ್ನು ಪಡ್ಕೋಬೇಕು. ಹಾಗೆ ಅಕ್ಕಪಕ್ಕದಲ್ಲಿ ತಮ್ಮ ಮನೆ ಹತ್ರ ಇರೋರಿಗೆಲ್ಲನೂ ಕೂಡ ತಿಳಿಸಿ ಈ ಒಂದು ಉಚಿತ ಆರೋಗ್ಯ ಸೇವೆಯನ್ನು ಪಡ್ಕೊಳ್ಳುವಲ್ಲಿ ತಾವು ಸಹಕರಿಸಬೇಕು ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಸ್ಪಂದಿಸಿದಂಥ ಎಲ್ಲ ನನ್ನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಶಾಂತಿಪುರ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರಿಗೂ, ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ವರ್ಗದವ್ರಿಗೂ, ಆರೋಗ್ಯ ಇಲಾಖೆಯ ಸಿಬ್ಬಂದಿಯವರಿಗೂ ಕೂಡ ನಾನು ವಂದಿಸುತ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾನ್ಯ ಅಧ್ಯಕ್ಷರ ಒಂದು ಅಧ್ಯಕ್ಷತೆಯಲ್ಲಿ ಏನು ಇವತ್ತು ಹಮ್ಮಿಕೊಂಡಿದ್ರು, ಆ ಕಾರ್ಯಕ್ರಮವನ್ನು ಇವತ್ತು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಮುಖ್ಯವಾಗಿ ಈ ಅಂಗವಿಕಲರಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಈಗ ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ, ಈಗ ಯಾರು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 5 ಹಳ್ಳಿಗಳು ಬರ್ತವೆ: ರಾಯಸಂದ್ರ, ಚೂಡ್ಸಂದ್ರ, ಚಿಕ್ಕನಾಮಂಗಲ, ಗಟ್ಟಹಳ್ಳಿ, ಶಾಂತಿಪುರ. ಈ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಕಲಚೇತನರು ಯಾರಿರ್ತಾರೆ ಅಂಥವ್ರನ್ನ ಗುರುತಿಸಿ ಅವ್ರಿಗೆ ಇವತ್ತು ವೀಲ್ ಚೇರು ಮತ್ತು ಸ್ಟಿಕ್ಕು, ಇನ್ನೂ ಇತರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಈ ಒಂದು ಅವರಿಗೆ ಸಲಕರಣೆಗಳು ಕೊಡುವಂಥ ಕಾರ್ಯಕ್ರಮವನ್ನು ಮಾನ್ಯ ಅಧ್ಯಕ್ಷರಾದಂಥ ಮದನ್ರವರು ಮತ್ತು ನಮ್ಮ ಅಭಿವೃದ್ಧಿ ಅಧಿಕಾರಿಗಳಾದಂಥ ನಮ್ಮ ರೆಹಮಾನ್ ಶರೀಫ್ ಅವರು ಹಾಗೂ ಸಿಬ್ಬಂದಿ ವರ್ಗದವರು ಒಂದು ದಿಟ್ಟ ಹೆಜ್ಜೆಯನ್ನು ಮುಂದೆ ಇಟ್ಟು ಈ ಒಂದು ಕಾರ್ಯಕ್ರಮವನ್ನು ವಿಕಲಚೇತನರಿಗೆ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ನಮಗೆ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ಮುಖ್ಯವಾಗಿ ಈ ಏನು ನಮ್ಮ PES ಕಾಲೇಜವರ ಸಹಯೋಗದೊಂದಿಗೆ ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಈ ಅತಿ ಬಡವರಿಗೆ, ಕಡು ಬಡವರಿಗೆ, ದೂರ ಹೋಗೋಕ್ಕಾಗಲ್ಲ ಅವ್ರಿಗೆ ಈ ಫ್ರೀಯಾಗಿ ಒಂದು ಹೆಲ್ತ್ ಇದನ್ನು ಆರೋಗ್ಯದ ಒಂದು ತಪಾಸಣೆಯನ್ನು ಮಾಡ್ತಾಯಿದ್ದಾರೆ. ಆಮೇಲೆ ಕನ್ನಡಕ, ಈ ಕಣ್ಣು ಕಾಣಿಸ್ತಿರೋಂಥ ವಯಸ್ಸಾದಂಥವ್ರಿಗೆ ಕನ್ನಡಕವನ್ನು ವಿತರಣೆ ಮಾಡ್ತಾಯಿದ್ದಾರೆ. ಆ ವೈದ್ಯರಿಗೆ ಮತ್ತು ನಮ್ಮ ಈ ಒಂದು ಶಾಂತಿಪುರ ಗ್ರಾಮ ಪಂಚಾಯತ್ ಸಿಬ್ಬಂದಿ ವರ್ಗದವರು, ಅಧಿಕಾರಿಗಳಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ತಾವು ತುಂಬ ಮುಖ್ಯವಾಗಿ ಇದನ್ನು ಹೆಚ್ಚೆಚ್ಚಾಗಿ ನಾವು ಜನಗಳಿಗೆ ಮುಟ್ಟುವಂಥ ಒಂದು ಕಾರ್ಯಕ್ರಮವನ್ನು ನೀವು ತಲುಪಿಸುವಂಥ ಕೆಲಸವನ್ನು ಮಾಡ್ತಾಯಿರ. ತಮಗೂ ಧನ್ಯವಾದಗಳು. ಈ ಶಾಂತಿಪುರ ಗ್ರಾಮ ಪಂಚಾಯತಿಯ ಸಾರ್ವಜನಿಕರು ಬಂದಿದ್ದಾರೆ, ಅವರು ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಕಾರಣಕರ್ತರಾಗಿದೆ. ಅವರೆಲ್ಲರಿಗೂ ಧನ್ಯವಾದಗಳು ಅರ್ಪಿಸ್ತಾ ನಾನು ನನ್ನ ಮಾತು ಮುಗಿಸ್ತೇನೆ.